ಹೆಣ್ಮಕ್ಳು ಅಂದ್ರೆ ಯಾರು ಗೊತ್ತನ್ರಿ? ಹೆಣ್ಣಾಗಿ, ಮಗಳಾಗಿ, ತಾಯಿಯಾಗಿ, ಅಕ್ಕ ತಂಗಿಯಾಗಿ, ಗೆಳತಿಯಾಗಿ, ಹೆಂಡತಿಯಾಗಿ, ಮನೆಯೊಳಗಿನ ನಗುವಾಗಿ, ಮನದೊಳಗಿನ ಒಲುಮೆಯಾಗಿ, ಸರ್ವರಿಗೂ ಬೆಳಕಾಗಿ, ಅರ್ಹರಿಗೆ ಸ್ಫೂರ್ತಿಯ ಸೆಲೆಯಾಗಿ, ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಎದುರಿಸುವ ಯೋಗಿನಿಯಾಗಿ, ಸಂಸಾರವೆಂಬ ಸಾಗರದಾಗ ಸಾಮರಸ್ಯ ಸಹಬಾಳ್ವೆಯನ್ನ ಸಂಭಾಳಿಸುವ ಸುಪ್ತ ಶಕ್ತಿಯಾಗಿ, ಮಕ್ಕಳನ್ನ ಹೆತ್ತು ಹೊತ್ತು ಶಿಸ್ತಿನಿಂದಲೇ ಸಂರಕ್ಷಿಸುವ ಗುರುವಾಗಿ, ಮನೆಯ ಒಳಗೂ ಹೊರಗೂ ಗಂಡಿನ ಜೊತೆ ಹೆಗಲಿಗೆ ಹೆಗಲಾಗಿ ಸಾಥ್ ಕೊಟ್ಟು ಜೀವ ಜಗತ್ತಿಗೆ ಉಸಿರಾಗಿ ಕ್ಷಮೆಯಾದರಿತ್ರಿಯಾದವಳೆ ಹೆಣ್ಣು. ಕೆಲವು ಸಂದರ್ಭಗಳಲ್ಲಿ ಹೆಣ್ಮಕ್ಳು ಮದುವೆಗೆ ಮುಂಚೆ ಅಪ್ಪನ ಮಾತು ಕೇಳ್ತಾರ, ಅಪ್ಪ ಇಲ್ದಾಗ ಅಂತಮ್ಮರ ಮಾತು ಕೇಳ್ತಾರ, ಮದುವೆ ಆದ್ಮೇಲೆ ಗಂಡನ ಮಾತು ಕೇಳ್ತಾರ, ಗಂಡ ಇಲ್ದಾಗ ಮಕ್ಕಳ ಮಾತು ಕೇಳ್ತಾರ, ಮಕ್ಕಳಿಲ್ಲ ಅಂದ್ರೆ ಮೊಮ್ಮಕ್ಕಳ ಮಾತು ಕೇಳ್ತಾರ. ಅವರು ಯೋಗ್ಯರು ಮತ್ತು ಅರ್ಹರಾಗಿದ್ದು ನಮ್ಮೆಲ್ಲರ ಮಾತು ಯಾಕೆ ಕೇಳ್ತಾರ ಗೊತ್ತನ್ರಿ? ಅಪ್ಪ ಅಣ್ಣತಮ್ಮರ ಮಾತನ್ನ ಗೌರವದಿಂದ, ಗಂಡನ ಮಾತನ್ನ ಪ್ರೀತಿಯಿಂದ, ಮಕ್ಕಳ ಮೊಮ್ಮಕ್ಕಳ ಮಾತನ್ನ ಮಮತೆಯ ಕಾರಣಕ್ಕ. ಹೆಣ್ಮಕ್ಳ ಮನಸ್ಸು ಸಹಾನುಭೂತಿಯ ತವರು. ಅವರು ಪದಗಳನ್ನಲ್ಲ ಭಾವನೆಗಳನ್ನೂ ಕೇಳ್ತಾರ. ಆದ್ರ ನೆನಪಿರ್ಲಿ, ಕೇಳೋದು ಎಷ್ಟು ಗೊತ್ತೋ ಕೇಳೋ ಹಂಗ್ ಮಾಡೋದು ಅಷ್ಟೇ ಗೊತ್ತು. ಯಾಕಂದ್ರ ಹೆಣ್ಣಂದ್ರ ಶಬ್ದವಲ್ಲ, ಹೆಣ್ಣಂದ್ರ ಜಗನ್ಮಾತೆ. ಎಲ್ಲವೂ ಇದ್ರೂ ಇಲ್ದಿದ್ರು ಎಲ್ಲವನ್ನ ನಿಭಾಯಿಸುವ ಸೃಷ್ಟಿಯ ಅಮೋಘ ಅದ್ಭುತ ಅಪ್ರತಿಮ ಶಕ್ತಿಯೇ ಹೆಣ್ಣು. ಸೊ ಗೈಸ್, ಶೇರ್ ಮಾಡ್ರಿ ನೀವು ಗೌರವಿಸುವ ಪ್ರೀತಿಯ ಹೆಮ್ಮೆ ಪಡುವ ಹೆಣ್ಮಕ್ಳಿಗೆ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಶರಣು.